ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿನ್ನೆವರೆಗೂ ಏನು ಅಲ್ಲಿ ನಿಜಗುಂಡರು ಅನುಭವ ಗೋಷ್ಠಿನಲ್ಲಿ, ಸಂಜೆ ಅನುಭವ ಗೋಷ್ಠಿನಲ್ಲಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥ ಗ್ರಂಥದ 2ನೇ ಅಧ್ಯಾಯದ 2ನೇ ಭಾಗದ 8ನೇ ಅಧ್ಯಾಯ. ಇದು ಈ ಭಾಗದಲ್ಲಿ ಇದು ಕೊನೆ ಲಾಸ್ಟ್ ಅಧ್ಯಾಯ, ಇದು 8ನೇ ಅಧ್ಯಾಯ. ಇದು ನಿನ್ನೆವರೆಗೂ ಏನಾಯಿತು, ಅಲ್ಲಿ ಅನುಭವ ಗೋಷ್ಠಿನಲ್ಲಿ ಸಂಜೆ ನಡೀತಾ ಇರ್ತದೆ. ಅದರಲ್ಲಿ ಭುಜಲಿಂಗ ಗುರುಗಳು ಇವರಿಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆ ಮಾತಾಡೋದ್ರಲ್ಲಿ ಇವರು ಹೇಳ್ತಾರೆ, ಯಾವುದೋ ಒಂದು ತಾವು ರಚನೆ ಮಾಡಿರ್ತಕ್ಕಂಥ ಒಂದು ಗುರುಸ್ತುತಿ. ಯಾವುದು ಗುರುಸ್ತುತಿ ಅಂತಂದರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಹೌದು ನರರಿಗೆ ಮುಕುತಿ ಅಂತಕ್ಕಂಥದ್ದು. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿವಿದನಾಗು, ಪೊರೆ ಪೋರ್ದಿದರನೆಂದು ಬೆಸಸುವ. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಯದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈವಿಡಿದನುಗ್ರಹಿಸುವ. ಭವಮಾಲೆಗಲಸು ಪುಸಿಯದಿರೆರಡರು ಬಂದು, ಕವಿಯಲಂಜದಿರು ಸಂಪದದೋಳು ತವೆ ಮದ ಒಳೆದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಕುವ. ಬಳಸದಿರದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆಯೊಡಗೂಡು, ತಿಳಿದು ಸಮಯ ನಿಷ್ಠೆಗಲಿ ವೇದವಿಧ ಭಕ್ತಿಗಳನ್ನು ಅಗಲದಿರೆಂದು ಉಸುರುವ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ, ಮಾನಮರ್ಧನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೋಳಿರಿಂದರು ಅರುಪುವ. ಶ್ರೀ ಗುರು ವಚನ ಉಪದೇಶವನ್ನಾಲಿ ಅಂದರೆ ಶ್ರೀ ಗುರು ಈ ರೀತಿ ಬರೆದಿರ್ತಕ್ಕಂಥದ್ದು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ತಿ. ಶ್ರೀ ಗುರು ವಚನೋಪದೇಶವನ್ನು ಅಂದರೆ ಷಡ್ಗುಣ ಐಶ್ವರ್ಯದಿಂದ ಕೂಡಿರ್ತಕ್ಕಂಥ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ವಚನಗಳನ್ನು ಆಲಿಸಿದ ತಕ್ಷಣವೇ ನಿನಗೆ ನರರಿಗೆ ಅಂದರೆ ಮಾನವರಿಗೆ ಮುಕ್ತಿ ಆಗ್ತದ, ಸದಾಕಾಲ ಆನಂದ ಆಗ್ತದ ಅಂತಕ್ಕಂಥದ್ದು ಅಲ್ಲಿ ಒಂದೇ ವಾಕ್ಯ ಪಲ್ಲವಿನಲ್ಲಿ ಹೇಳಿರತಕ್ಕಂಥದ್ದು. ಅಂದರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ತಿ. ಅಂದರೆ ವಚನ ಅಂದರೆ ಆ ವಚನಗಳು ಕೇಳಿದ ತಕ್ಷಣವೇ ಅದು ಮುಕ್ತಿ ಆಗ್ತದ ಅಂತ ಹೇಳಿದ ಅಲ್ಲಿ ಮೊದಲನೇ ಪಲ್ಲವಿನಲ್ಲಿ ಹೇಳಿದ್ರು. ಆ ಪಲ್ಲವಿನಲ್ಲಿ ಹೇಳಿದ್ದನ್ನು ಉಳಿದದ್ದನ್ನು ಈಗ ಅದನ್ನು ಆಗಬೇಕಂತಂದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಅಲ್ಲಿ ಮುಂದಿಟ್ಟವ್ರೆ. ಏನಂತಂದರೆ, ದುರಿತ ಕರ್ಮವನ್ನೊಲ್ಲದಿರು. ದುರಿತ ಅಂದರೆ ಅಂದರೆ ವಚನ, ಇಂಥ ವಚನಗಳನ್ನು ಆಲಿಸಿದ ತಕ್ಷಣವೇ ನಿಮಗೆ ಮುಕ್ತಿ ಆಗ್ತದೆ ಅಂತಂದ್ರೆ ಅದಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಬರ್ದಾರೆ ಅವರು. ಏನಂದ್ರೆ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿವಿದನಾಗು, ಪೊರೆ ಪೊರ್ದಿದರನೆಂದು ಬೆಸಸುವ. ಇದು ಮೊದಲನೇ ನುಡಿದು. 2ನೇ ನುಡಿನಲ್ಲಿ, ನಿಂದಿಸಿ ನುಡಿಯದಿರು ಆರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಯದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈವಿಡಿದು ಅನುಗ್ರಹಿಸುವ ಅಂತ. ಇದು ನಿನ್ನೆ ಆಯಿತು, ಇಲ್ಲಿ ತನಕ. ಇದು ನಿನ್ನೆ ತನಕ ಈ 2 ನುಡಿಗಳು ನಿನ್ನೆ ಆಗಿದಾವ. ಇನ್ನು 3ನೇ ನುಡಿ ಏನಂದರೆ, ಭವಮಾಲೆಗಲಸು ಪುಸಿಯದಿರೆಡರು ಬಂದು, ಕವಿಯಲಂಜದಿರು ಸಂಪದದುಳು ತವೆ ಮದ ಒಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಕುವ ಅಂತಕ್ಕಂಥದ್ದು. ಭವಮಾಲೆಗೆ ಅಲಸು ಅಂದರೆ ಜನನ ಮರಣ ಸಂಸಾರ ಸಮೂಹ ಏನದ ಅದಕ್ಕೆ ಅಲಸು ಅಂತಂದ್ರೆ ಏನೋ ಬೇಸರ ಪಡುವಂಥ.
ಅಂದರೆ ಪದೇ 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 ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಅಂತ ಅನ್ನೋದಕ್ಕೆ ಯಾಕೆ ಮಾಡ್ಕೋತಿ ಹಂಗೆಲ್ಲ, ಅದಕ್ಕೆ ಅಲಸು, ಅದು ಬೇಸರ ಪಡು ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ, ಎಲ್ಲೋ ಜೀವನೇ ನೀನು ಎಲ್ಲದಕ್ಕೂ ಬೇಸರ ಪಡ್ತೀರಿ, ಈ ಹುಟ್ಟು ಸಾವುಗಳಿಗೆ ಯಾಕೆ ಬೇಸರ ಪಡಲ್ಲ, ಇವುಗಳಲ್ಲಿ ನಿನಗೆ ಕೇವಲ ದುಃಖನೇ ಹೊರತು ಸುಖ ಇಲ್ಲ. ಈ ದುಃಖಗಳು ಯಾವ ಅಂತಂದ್ರೆ, ಜನ್ಮ ಎತ್ತೋ ಕಾಲಕ್ಕೆ ತಾಯಿ ಗರ್ಭದಲ್ಲಿ ನೀ ಅನಂತ ಪ್ರಕಾರವಾದಂಥ ಹುಳುಗಳು ಕಡಿತದಿಂದ ಅಲ್ಲಿ ಇದ್ದಂಥ ಮಲಮೂತ್ರಗಳ ದುರ್ಗಂಧ ವಾಸನೆಯಿಂದ ಮತ್ತು ತಾಯಿಯೇ ಉಂಡಂಥ ಉಪ್ಪು ಹುಳಿ ಖಾರ ಇವು ನಿನ್ನ ರಕ್ತಮಯವಾಗಿರತಕ್ಕಂಥ ಪಿಂಡಕ್ಕೆ ತಗುಲುವುದರಿಂದ ಅನಂತ ದುಃಖಗಳನ್ನು ಹೊಂದುತ್ತಿ. ತಾಯಿ ಗರ್ಭದಿಂದ ಹೊರ ಬಂದ ಮೇಲೆ ಚಿಕ್ಕಾಡು ಹಸಿವಿ ನೀರಡಿಕೆ ಇದರಿಂದ ದುಃಖನೇ ಹೊಂದುತ್ತಿ. ಮತ್ತು ಮುಂದೆ ಬಾಲ್ಯಾವಸ್ಥೆಯಲ್ಲೂ ಕೂಡ ನಿನಗೆ ದೊಡ್ಡ ಹುಡುಗರು ಹೊಡಿತಾರಂಥ ಭಯದಿಂದ ತಾನೇ ತಂದೆ ತಾಯಿಗಳ ಬಳಿ ಹೇಳ್ತಿದ್ದಿ. ಆಮೇಲೆ ಶಾಲೆಯಲ್ಲಿ ಗುರುಗಳು ಹೊಡಿತಾರಂಥ ಭಯದಿಂದ ನೀನು ದುಃಖವನ್ನೇ ಹೊಂದುತ್ತಿದ್ದಿ. ಮುಂದೆ ಯೌವನಾವಸ್ಥೆಯಲ್ಲಿ ಕೂಡ ಯಾವುದೋ ಕಾಮ ಕ್ರೋಧಾದಿಗಳಂಥ ಚಿಂತೆ ವ್ಯಸನಾದಿಗಳಿಂದ ಅನಂತ ದುಃಖಗಳನ್ನು ಹೊಂದುತ್ತಿದೆ. ಮತ್ತು ಮುಂದೆ ಮುಪ್ಪಿನ ಅವಸ್ಥೆಯಲ್ಲಿ ಅನೇಕ ರೋಗಗಳಿಂದ ಮಕ್ಕಳು ಮೊಮ್ಮಕ್ಕಳು ನಾನು ನೋಡ್ತಿಲ್ಲ ಅಂತಕ್ಕಂಥ ದುಃಖದಿಂದ ಮತ್ತೆ ದುಃಖನೇ ಹೊಂದುತ್ತಿದೆ. ಮರಣಾವಸ್ಥೆಯಲ್ಲೂ ಕೂಡ ಹೇಳಲಾರದ ದುಃಖವನ್ನು ಅನುಭವಿಸ್ತಿದೆ. ಈ ರೀತಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಇವಳು ಎಲ್ಲಷ್ಟು ಸುಖವಿಲ್ಲ ಅಂದರೂ ಕೂಡ ನೀನು ಅದಕ್ಕಾಗಿ ಏನು ಮಾಡ್ತೀವಿ, ಇಷ್ಟೆಲ್ಲ ದುಃಖದಿಂದ ಕೂಡಿರೋದ್ರಿಂದ ನೀನು ಭವಮಾಲೆಗೆ ಅಲಸು, ಅಂದರೆ ಜನನಗಳ ಸಮೂಹಕ್ಕೆ ಹೇಸು ಅಂತಂದಂಗೆ. ಒಂದೇ ಜನ್ಮದಲ್ಲಿ ಇಷ್ಟೊಂದು ದುಃಖಗಳು ಪ್ರಾಪ್ತ ಆಗ್ತವೆ ಅಂದಮೇಲೆ ನೀನು ಧರಿಸಿದಂಥ ದೇಹವೇ ಉಳಿದಿಲ್ಲ. ಅಂದರೆ ಎಷ್ಟು 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ನೀನು ಧರಿಸ್ಕೊಂಡು ಬಂದಿದ್ದಿ. ಅಂದರೆ 21 ಲಕ್ಷ ಉದ್ಬೀಜ, 21 ಲಕ್ಷ ಸ್ವೇದಜ, 21 ಲಕ್ಷ ಅಂಡಜ, 21 ಲಕ್ಷ ಪಿಂಡಜ ಅಂತ, ಜರಾಯುಜ ಅಥವಾ ಪಿಂಡಜ. ಈ ರೀತಿ 84 ಲಕ್ಷ ಜೀವರಾಶಿಗಳನ್ನು ನೀನು ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೀವಿ. ಅದಕ್ಕಾಗಿ ಇಷ್ಟು ಬಂದರೂ ಕೂಡ ನೀನು ಈ ಕೆಲಸ ಮಾಡಿಲ್ಲ, ಮಾಡ್ಕೊಳ್ಳೋದಕ್ಕೆ ಬಂದಿದ್ದಿ. ಅಂದರೆ ಈ ಏನು ನಾನು ಯಾರು ಅಂತಕ್ಕಂಥದ್ದು ತಿಳ್ಕೊಳ್ಳೋದಕ್ಕೆ ನೀನು ಇಷ್ಟೆಲ್ಲ ದೇಹಗಳನ್ನು ಹೊತ್ಕೊಂಡು ಬಂದಿದ್ದಿ. ಅದಕ್ಕೆ ಯಾಕೆ ಬೇಸರ ಇಲ್ಲ ನಿನಗೆ, ಇದನ್ನು ಅಲಸು, ಅದಕ್ಕೆ ಭವಮಾಲೆಗೆ ಅಲಸು ಅಂತ ಹೇಳ್ತಾರೆ. ಹಂಗೆ ಆಮೇಲೆ ಏನು ಹೇಳ್ತಾರೆ ಅಂದರೆ, ಒಂದೇ ಜನ್ಮದಲ್ಲಿ ಇಷ್ಟೊಂದು ದುಃಖಗಳು ಪ್ರಾಪ್ತ ಆದಮೇಲೆ ನೀನು ಧರಿಸಿದಂಥ ದೇಹ ಉಳಿದಿಲ್ಲ, ನಿನ್ನನ್ನು ಒಗೆಯದೇ ಇದ್ದಂಥ ಭೂಮಿ ಕೂಡ ಉಳಿದಿಲ್ಲ. ಅಂದರೆ ಎಲ್ಲ ಕಡೆ ನಿನ್ನ ಎಲುಬುಗಳಿಗೆ ತುಂಬ್ಯಾವಂತ, ಅಲ್ಲಿ ಎಲ್ಲವೂ ನಿನ್ನ ಸುಡುಗಡನೆ. ನೀನು ಸಪ್ತ ಸಮುದ್ರಗಳಷ್ಟು ತಾಯಿ ಮೊಲೆ ಹಾಲನ್ನು ಕುಡಿರುತ್ತೆ. ಎಲ್ಲನೂ 7 ಕುಲಗಿರಿಗಳನ್ನು ಎಲುವುಗಳನ್ನು ಕೆಡವಿರುತ್ತೆ. ಅಂದ ಮೇಲೆ ಇನ್ನಾದರೂ ಈ ಭವಕ್ಕೆ ಏಸಬಾರದೆ ಮನುಜ ಅಂತ ಅಲ್ಲಿ ಸರ್ಪಭೂಷಣರು ಕೂಡ ಹೇಳ್ತಾರೆ, ಶಿವಗಳು ಆಡಿದ್ದಾರೆ. ಮತ್ತು ನೀನು ಉಂಡಂಥ ಊಟವನ್ನು ಕೂಡ ಉಣ್ಣೋದಕ್ಕೆ ಬೇಸರ ಪಡ್ತಿದ್ದಿ, ನೋಡಿದ್ದನ್ನೇ ಪುನಃ ನೋಡೋದಕ್ಕೆ ಬೇಸರ ಪಡ್ತಿದ್ದಿ, ಕೇಳಿದ್ದನ್ನು ಪುನಃ ಕೇಳೋದಕ್ಕೆ ಬೇಸರ ಪಡ್ತಿದ್ದಿ, ಹುಟ್ಟದ್ದನ್ನು ಪುನಃ ಉಡೋದಕ್ಕೆ ಹೆಂಗೆ ಬೇಸರ ಪಡ್ತಿದ್ದಿ, ಹಂಗೆ ಭವಮಾಲೆಗೆ ಅಲಸು ಅಂತ. ಅಂದರೆ ಈಗ ಮಾಡಿದ್ದೇನೆ ಮಾಡೋದಕ್ಕೆ ಬೇಸರ ಬರ್ತದ, ತಿಂದದಕ್ಕೂ ಬೇಸರ ಬರ್ತದೆ ಸಲ. ಹಾಗಾಗಿ ಅಷ್ಟಿದ್ರೂ ಕೂಡ ಇದಕ್ಕೆ ಯಾಕೆ ಬೇಸರ ಬರಲ್ಲ ಅಂತ ಅಲ್ಲಿ ಭವಮಾಲೆಗೆ ಅಲಸು ಅಂತ ಹೇಳ್ತಾರೆ. ಆಮೇಲೆ ಪುಸಿಯದಿರು ಅಂತಕ್ಕಂಥದ್ದು ಹೇಳ್ತಾರೆ. ಪುಸಿಯದಿರು ಅಂತಂದ್ರೇನು, ಸುಳ್ಳು ಹೇಳಬೇಡ, ಸುಳ್ಳು ಮಾತಾಡಬೇಡ. ಯಾಕಂದರೆ ಸುಳ್ಳು ಮಾತಾಡೋದ್ರಿಂದ ಅದು ಕೂಡ ಒಂದು ಪಾಪ ಅಂತ ಹೇಳಿಸ್ಕೊಳ್ತದ. ಈ ಪಾಪದಿಂದ ಮನುಷ್ಯನ ಅನಂತ ನರಕ ದುಃಖಗಳನ್ನು ಅನುಭವಿಸ್ಬೇಕಾಗ್ತದ. ಅನಂತರ ನೀಚ ಯೋನಿಗಳಲ್ಲಿ ಜನ್ಮ ಎತ್ತಬೇಕಾಗ್ತದ. ಈ ನೀಚ ಯೋನಿಗಳಲ್ಲಿ ನೀಚ ಯೋನಿಗಂತಂದ್ರೇನು, ಈ ಜೀವಾದಂಥವನು ಪಾಪಾಚಾರದಿಂದ ಗಿಡವಾಗಿ ಮರವಾಗಿ ಕ್ರಿಮಿಗಳ ರೂಪ ಆಗಿ ಕೀಡಿಯಾಗಿ ಜನ್ಮ ಎತ್ತಬೇಕಾಗ್ತದ. ಆಮೇಲೆ ಅನಂತ ಪಕ್ಷಿಗಳಾಗಿ, ಕಾಡು ಮೃಗಗಳಾಗಿ, ಪಶುಗಳಾಗಿ ಅನಂತ ಕಷ್ಟಗಳನ್ನು ಹೊಂದಬೇಕಾಗ್ತದ. ಮತ್ತು ಪರಮಾತ್ಮನ ಸಹ ಈ ಸುಳ್ಳಾಡ್ತಕ್ಕಂಥ ಜನರಿಗೆ ಎಂದೂ ಒಲಿಯೋದಿಲ್ಲ. ಆದ್ದರಿಂದ ಸುಳ್ಳಾಡಬೇಡ ಅಂತಕ್ಕಂಥದ್ದು ಪುಸಿಯದಿರು ಅಂತ ಅನ್ನೋದರಲ್ಲಿ ಬರ್ತದೆ. ಭವಮಾಲೆಗಲಸು ಪುಸಿಯದಿರು. ಆಮೇಲೆ ಎಡರು ಬಂದು ಕವಿಯಲಂಜದಿರು. ಎಡರು ಬಂದು ಅಂಜದಿರು ಅಂತಂದ್ರೇನು, ಅಲ್ಲಿ ಕಂಟಕಗಳು ಬರ್ತಾವೆ, ಬೇಕಾದಷ್ಟು ಕಂಟಕಗಳು ಬರ್ತಾವೆ. ಬಂದರೂ ಕೂಡ ಅದಕ್ಕೆ ಹೆದರಬೇಡ.
ಹಂಗಂದ್ರೆ ಏನು ಮಾಡಬೇಕು ಅಂದ್ರೆ ಪರಮಾತ್ಮನ ಚಿಂತನೆ ಮಾಡಬೇಕು. ಮಾಡ್ತಾ ಹಿಡಿದ ನಿಷ್ಠೆ ಅಂದರೆ ಏನು ನಿಷ್ಠೆ ಹಿಡಿದಿರ್ತಾರ ಅದನ್ನು ಧೈರ್ಯದಿಂದ ಇದ್ದದ್ದಾದರೆ ಅವನಿಗೆ ಪರಮಾತ್ಮ ಪ್ರಸನ್ನನಾಗಿ ಅವನು ಬಂದಂಥ ಕಂಟಕಗಳನ್ನೆಲ್ಲ ದೂರ ಮಾಡಿ ಅದರ ಕೀರ್ತಿ ಅವನ ಕೀರ್ತಿ ಅಚಂದ್ರಾರ್ಕವಾಗಿ ಉಳಿಯುವಂತೆ ಮಾಡ್ತಾನೆ ಮತ್ತು ಅಂತ್ಯದಲ್ಲಿ ಮೋಕ್ಷ ಪದವಿ ಕೊಡ್ತಾನಂತ. ಇದಕ್ಕೆ ದೃಷ್ಟಾಂತ ಅಂದ್ರೆ ಹರಿಶ್ಚಂದ್ರನು ಕೂಡ ತನ್ನ ಸತ್ಯನಿಷ್ಠೆ ಎಲ್ಲರಿಗೂ ಗೊತ್ತದು. ಹರಿಶ್ಚಂದ್ರ ಎಷ್ಟೊಂದು ಸತ್ಯಪರವಾಗಿ ಹೇಳ್ದ ಅಂದರೆ ಸತ್ಯನೇ ಹೇಳ್ತಿರ್ತಾನೆ. ಹಂಗಾಗಿ ಯಾವುದು ಈ ಇವರು ವಿಶ್ವಾಮಿತ್ರ ಎಷ್ಟೊಂದು ಪರೀಕ್ಷೆ ಮಾಡಿದರೂ ಕೂಡ ಎಷ್ಟು ತೊಂದರೆಗಳು ಬಂದರೂ ಕೂಡ ತನ್ನ ಸತ್ಯ ಹೇಳೋದನ್ನು ಬಿಡೋಂಗಿಲ್ಲ. ಕೊನೆಗೆ ಏನಾಗ್ತದೆ, ವಿಶ್ವಾಮಿತ್ರ ತನ್ನ ತಪೋಬಲನೇ ಧಾರೆ ಹೇಳ್ಕೊಡ್ತಾನೆ. ಕೊಟ್ಟು ಆಮೇಲೆ ಮಗುನು ಹುಟ್ಟಿರ್ತದೆ, ಮಗುನು ಸತ್ತೋಗಿದ್ದ ಮಗನೂ ಕೂಡ ಪರಮಾತ್ಮ ಬದುಕಿಸ್ಕೊಡ್ತಾನೆ. ಹಾಗಾಗಿ ಮತ್ತು ರಾಜ್ಯನೂ ವಾಪಸ್ ಬರ್ತದೆ ಅವನಿಗೆ. ಅಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ಮತ್ತು ಕೊನೆಗೆ ಅವನಿಗೆ ವಾಪಸ್ ಸಿಗ್ತವೆಲ್ಲನೂ ಅಂತ. ಆಮೇಲೆ ಮೋಕ್ಷ ಪದವಿನ ಕೊಡ್ತಾನ ಅಂತ ಹೇಳ್ತಾರೆ. ಹಾಗಾಗಿ ಇದು ಎಡರು ಬಂದು ಕವಿಯಲ್ಲಿ ಅಂಜದಿರು ಅಂದರೆ ಏನೇ ಕಷ್ಟಗಳು ಬಂದ್ರೂ ಕೂಡ ಅದಕ್ಕೆ ಅಂಜಬೇಡ ಅಂತಕ್ಕಂಥದ್ದು. ಆಮೇಲೆ ನಿಜಗುಣರು ಈ ರೀತಿ ಹೇಳ್ಯಾರ. ಅದ್ರ ಸಲುವಾಗಿ ಈ ಮತ್ತೊಂದು ದೃಷ್ಟಾಂತ ಅಂದರೆ ಏನು, ಒಂದು ಚಿಗರಿ ಬರ್ತದೆ. ಯಾವುದು, ಒಂದು ಬೇಟೆ ಆಡ್ಲಕ್ಕೆ ಬಂದಿರ್ತಾನೆ ಒಂದು ಬೇಟೆಗಾರ. ಒಂದು ಚಿಗರಿನ ತಿನ್ಲಕ್ಕೆ ಬಂದಿರ್ತದೆ. ಅದು ಒಂದು ಒಂದು ಕಡೆ ಸಿಂಹ ಇರ್ತದೆ, ಇನ್ನೊಂದು ಕಡೆ ಬೇಟೆಗಾರ ಇರ್ತಾನೆ. ಇನ್ನೊಂದು ಕಡೆ ಯಾವುದು ಎದುರು ಬದ್ರು, ಆ ಕಡೆ ಈ ಕಡೆ ಒಂದು ಇನ್ನೊಂದು ಏನಿರ್ತದ, ಬೆಂಕಿ ಎತ್ತಿರ್ತದೆ. ಇನ್ನೊಂದು ಕಡೆ ಒಟ್ಟಿನಲ್ಲಿ ಸುತ್ತಲೂ ಅದಕ್ಕೆ ಇದಾಗಿರ್ತದೆ. ಏನು, ಆ ಚಿಗರಿಗೆ ಅದು ಇನ್ನೊಂದು ಕಡೆ ಬಲಿ ಹಾಕಿರ್ತಾನೆ. ಇನ್ನೊಂದು ಕಡೆ ಬೆಂಕಿ ಎತ್ತಿರ್ತದೆ. ಇನ್ನೊಂದು ಅಂದ್ರೆ 4 ದಿಕ್ಕಿಗೆ ಅದಕ್ಕೆ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಏನು ಮಾಡ್ತದೆ ಚಿಗರಿ, ಅದು ಪರಮಾತ್ಮನ್ನೇ ಧ್ಯಾನ ಮಾಡ್ತದೆ. ಅದು ಏನಪ್ಪ ಇದು ಎಕ್ಕಡೋದ್ರೂ ಬಿಡಂಗಿಲ್ಲ. ಅಂದರೆ ಎಲ್ಲಿ ಯಾವ ಸೈಡ್ ಹೋದ್ರೂ ಕೂಡ ಅದಕ್ಕೆ ಬಲಿನೇ ಹಾಕ್ತಾರೆ, ಸಾಯ್ತದೆ ಅದು. ಹಾಗಾಗಿ ಆ ಟೈಮಲ್ಲಿ ಏನು ಮಾಡ್ತದದು, ಪರಮಾತ್ಮನ ನೆನೆಸ್ತದ. ಅಂದರೆ ಈ ಕಡೆ ಏನು, ಒಂದು ದಿಕ್ಕಿಗೆ ಹೋದ್ರೆ ಬೇಡ ಇರ್ತಾನೆ, ಮತ್ತೊಂದು ದಿಕ್ಕಿಗೆ ಹೋದ್ರೆ ಹುಲಿ ಇರ್ತದೆ, ಮತ್ತೊಂದು ಎಡಕ್ಕೆ ಹೋದ್ರೆ ಅದು ಬೆಂಕಿ ಇರ್ತದೆ, ಬಲಕ್ಕೆ ಹೋದ್ರೆ ಅದು ಇದು ಇರ್ತದೆ, ಬಲಿ ಇರ್ತದೆ. ಹೀಗಾಗಿ ಯಾಕಡೆ ಹೋದ್ರೂ ಅದಕ್ಕೆ ಪ್ರಾಣ ಅಂತೂ ಹೋಗೋದು ಗ್ಯಾರಂಟಿ. ಆ ಪರಿಸ್ಥಿತಿಯಲ್ಲಿ ಪರಮಾತ್ಮ ಕಾಪಾಡು ಅಂತ ಅದು ಬೇಡ್ಕೊತದ. ಅದಕ್ಕೆ ಯಾರೋ ಪರಮಾತ್ಮಗೆ ಬೇಡ್ಕೊತದ. ಬೇಡ ತಕ್ಷಣವೇ ಅಲ್ಲಿ ಏನಾಗ್ತದೆ, ದೊಡ್ಡ ಬಿರುಗಾಳಿ ಬೀಸಿ ಆ ಧೂಳ ಏನಿರ್ತದ, ಅದು ಇವನು ಬೇಟೆಗಾರನ ಕಣ್ಣಾಗ ಹೋಗ್ತದ. ಕಣ್ಣಾಗ ಹೋದ ತಕ್ಷಣವೇ ಅವನೇನು ಗುಂಡು ಹೊಡಿತಿರ್ತಾರಲ್ಲ, ಗುಂಡು ಹೊಡೆದ ತಕ್ಷಣವೇ ಅದು ಏನಾಗ್ತದ, ಇದಕ್ಕೆ ಹುಲಿಗೆ ಬಿದ್ದು ಬಿಡ್ತದ. ಹುಲಿ ಏನು ಮಾಡ್ತದ, ಆ ಗುಂಡು ಹೊಡೆದ ಪೆಟ್ಟಿಗೆ ಸಿಟ್ಟಿನಿಂದ ಅದು ಆ ಬೇಟೆಗಾರನ ತಿಂದು ಅಂದರೆ ಅವನು ಸಾಯಿಸ್ತದ, ಅದನ್ನು ಸತ್ತು ಬಿಡ್ತದೆ. ಆಮೇಲೆ ಮಳೆ ಬಂದು ಬೆಂಕಿ ಹಾರಿ ಹೋಗ್ತದೆ, ಬೆಂಕಿ ನಂದಿ ಹೋಗ್ಬಿಡ್ತದೆ, ಆ ಬಲಿನೂ ಕೂಡ ಹಾರಿ ಹೋಗಿರ್ತದೆ. ಹಾಗಾಗಿ ಇವೆಲ್ಲ ಕಂಟಕಗಳಿಂದ ಪಾರಾಗಿಬಿಡ್ತದೆ ಒಂದು ಚಿಗರಿ. ಈ ರೀತಿ 4 ದಿಕ್ಕಿನಿಂದನೂ ಅದಕ್ಕೆ ತೊಂದರೆ ಬಂದರೂ ಕೂಡ ಅದನ್ನು ಪರಮಾತ್ಮ ಕಾಪಾಡುವಂತ ಮೊರೆ ಇಟ್ಟಾಗ ಆ ರೀತಿ ರಕ್ಷಣೆ ಮಾಡ್ತಾನ ಅಂತ ಅಂದಂಗೆ. ಹಂಗಾಗಿ ಕವಿಯಲ್ಲಿ ಅಂಜದಿರು, ಎಡರು ಬಂದು ಕವಿಯಲ್ಲಿ ಅಂಜದಿರು. ಅಂದರೆ ಏನೇ ತೊಂದರೆಗಳು ದುಃಖಗಳು ಬಂದಾಗ ನೀನು ಅಲ್ಲಿ ಹೆದರ್ಕೋಬೇಡ, ಅದಕ್ಕೆ ಪರಮಾತ್ಮನನ್ನು ನೆನೆಸು ಅಂತ ಹೇಳ್ತಾರೆ. ಆಮೇಲೆ ಸಂಪದದೋಳು ತವೆ ಮದ ಒಳೆದಿರು. ಅಂದ್ರೆ ಸಂಪತ್ತು ಬಂದ ಕಾಲದಾಗ ಮದದಿಂದ ರಹಿತನಾಗು. ಮದ ಅಂತಂದ್ರೆ ಮದದಲ್ಲಿ ಇರಬೇಡ, ಅಹಂಕಾರದಿಂದ ಇರಬೇಡ. ಮನುಷ್ಯನಿಗೆ ಧನ ಸಂಪತ್ತು ಪ್ರಾಪ್ತ ಆಗಲಿ, ಯೌವನ ಸಂಪತ್ತು ಪ್ರಾಪ್ತ ಆಗಲಿ, ಅಥವಾ ರಾಜ್ಯ ಸಂಪತ್ತು ಪ್ರಾಪ್ತ ಆಗಲಿ, ಆದರೂ ಗರ್ವವುಳ್ಳವನಾಗದೆ ವಿನಯವುಳ್ಳವನಾಗಿದ್ದರೆ ಅವನು ಸರ್ವಕ್ಕೂ ಶ್ರೇಷ್ಠನಾಗ್ತಾನೆ ಮತ್ತು ಸರ್ವವನಿಗೆ ಪ್ರಾಪ್ತ ಆಗ್ತದೆ. ಹೆಂಗಂದ್ರೆ ಒಮ್ಮೆ ಅಲ್ಲಂಪ್ರಗಳು ತಮ್ಮ ಎಲ್ಲ ಶಿಷ್ಯರನ್ನು ಕುರಿತು ತಮ್ಮಲ್ಲಿ ಇವ್ರು ಕೇಳ್ತಾರೆ. ಅಂದರೆ ಇದರಲ್ಲಿ
ಸಭೆ ನಡೆದಿರ್ತದ. ಸಭೆ ನಡೆದಾಗ ನಿಮ್ಮಲ್ಲಿ ಯಾರು ಭಕ್ತರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ನಡೆದಾಗ, ಸಭೆ ನಡೆದಾಗ ಆವಾಗ ನಾ ಅಂದರೆ ಇವು ಬಸವಣ್ಣವ್ರು ಹೇಳ್ತಾರೆ, ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ನಾನೊಬ್ಬನೇ ಭಕ್ತ ಅಂದಗಳೇ ಉಳಿದವ್ರಿಗೆಲ್ಲ ಇದಾಗ್ತದೆ. ಉಳಿದವ್ರಿಗೆಲ್ಲ ಸಿಟ್ಟು ಬಂದರೆ ನಾವೇನಲ್ವೇನೋ ಅಂತಂದ. ಆವಾಗ ಮತ್ತೆ ಕೇಳ್ತಾರೆ ಅವ್ರಿಗೆ, ಉಳಿದವ್ರಿಗೆ ಇನ್ನು ಇದಾಗ್ತದ, ನಾನೊಬ್ಬನೇ ಭಕ್ತ ಅಂದರೆ ಉಳಿದವ್ರು ಏನು ಅಂತಂತ ಕೇಳಿದಾಗ ಉಳಿದವ್ರು ನಾನು ಗುರು ಸಮಾನ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅವರಿಗೆಲ್ಲ ಇದಾಗ್ತದೆ, ಅಂದರೆ ಎಷ್ಟು ಇದಾದಲ್ಲಪ್ಪ ಇವರಿಗೆ ಅಂತಂದು ಅವ್ರಿಗೆ. ಅದಕ್ಕೆ ಏನಾಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅವರು ಹೇಳಿದ್ದವಾಗ. ಹಾಗಾಗಿ ಅಷ್ಟೊಂದು ವಿನಯವಂತಿಕೆ ಅವ್ರ ಹತ್ರ ಇರ್ತದ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದು ದೃಷ್ಟಾಂತನೂ ಹೇಳ್ತಾರೆ. ಯಾಕಂದ್ರೆ ಅಹಂಕಾರದಿಂದ ಇರಬಾರ್ದು ಅನ್ನೋದಕ್ಕೆ ಒಂದು ಕಾಡಿನಾಗ ಎರಡು ಇವು ಇರ್ತಾವೆ, ಬಿದಿರು ಬೆಳೆದಿರ್ತವೆ. ಒಂದು ನೆಟ್ಟಗೆ ಬೆಳೆದಿರ್ತದೆ, ಇನ್ನೊಂದು ಬಾಗಿ ಬೆಳೆದಿರ್ತದೆ. ಬಿದಿರು ಬಾಗಿ ಬೆಳೆದಾಗ ನೆಟ್ಟಗೆ ಫಸ್ಟ್ ಬಾಗಿ ಬೆಳೆದಿರ್ತದೆ. ಒಂದು ಬಿದಿರು ಒಂದು ಹಿಂಗೆ ಬಾಗಿ ಬೆಳೆದಿರ್ತದೆ ಬಿಲ್ದ ಥರ. ಅದನ್ನು ಬಂದು ನೋಡಿ ಒಬ್ಬ ಬಂದು ಕಟ್ ಮಾಡ್ಕೊಂಡು ತೊಗೊಂಡೋಗಿ ಅದನ್ನೇನು ಮಾಡ್ತಾನೆ, ಅದು ಪಲ್ಲಕ್ಕಿಗೆ ಉಪಯೋಗ ಮಾಡ್ತಾನೆ. ಬಿದಿರು ಅಂದರೆ ಹಿಂಗೆ ಬಾಗಿದ್ದ ಬಿದಿರನ್ನು ಕಟ್ ಮಾಡಿಕೊಂಡು ಪಲ್ಲಕ್ಕಿಗೆ ಉಪಯೋಗ ಮಾಡ್ಕೊತಾನೆ. ಪಲ್ಲಕ್ಕಿ ಅಂತಂದ್ರೆ ಏನು, ಅಲ್ಲಿ ಎಲ್ಲರಿಗೆ ದೇವ್ರದ್ದು ಮೂರ್ತಿ ಗೀರ್ತಿ ಎಲ್ಲ ಅಲಂಕಾರ ಎಲ್ಲರೂ ಅದನ್ನ ಎತ್ಕೊಂಡು ತಿರುಗಾಡೋದು ಮಾಡೋದೆಲ್ಲ ಮಾಡ್ತಾರೆ. ಅದು ಆ ರೀತಿ ಅದು ಭಾಗ್ಯದಕ್ಕೆ ಅಲ್ಲಿ ಮರ್ಯಾದೆ ಭಾಳ ಸಿಗ್ತದೆ. ಆದರೆ ಇನ್ನೊಂದು ಏನಿರ್ತದೆ, ಸೀದಾ ಬೆಳೆದದನ್ನು ಅದನ್ನು ತೊಗೊಂಡ್ಬಿಟ್ಟು ಡಂಬರ್ ಆಡ್ಸೋರು ಅದನ್ನು ಉಪಯೋಗ ಮಾಡ್ಲಿಕ್ಕೆ ತೊಗೊಂಡೋಗ್ತಾನೆ. ಅಂದರೆ ಅದು ನೆಟ್ಟಗಿದ್ದದನ್ನು ಎಲ್ಲರೂ ತುಳ್ಕೊಂತ ತಿರುಗಾಡೋದು ಲೆಕ್ಕ ಬಂತು. ಇದನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡೋದು ಬಂತು ಅಂತ. ಅಂದರೆ ವಿನಯದಿಂದ ಇರ್ತಕ್ಕಂಥದ್ದು ಎಲ್ಲರೂ ಮೆಚ್ಕೋತಾರೆ, ಅಹಂಕಾರದಿಂದ ಇರ್ತಕ್ಕಂಥದ್ದನ್ನು ಎಲ್ಲರೂ ತುಳಿತಾರೆ. ಅಂದರೆ ಆ ರೀತಿ ಆಗ್ತದ ಪರಿಸ್ಥಿತಿ ಅಂತ. ಅದಕ್ಕೆ ಸಂಪದದಳು ತವೆ ಮದ ಒಳಿದರು ಅಂತಕ್ಕಂಥದ್ದು ಹೇಳ್ತಾರೆ ಸಂಪದದಲ್ಲಿ. ಆ ರೀತಿ ಹೇಳ್ತಾರೆ. ಆಮೇಲೆ ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಪುವ. ಆ ರೀತಿ ಏನಂತಂದ್ರೇನು, ಇಲ್ಲಿ ಭವಮಾಲೆಗಲಸು ಕುಸಿಯದಿರೆಡರು ಬಂದು ಕವಿಯಲಂಜದಿರು ಸಂಪದದಳು ಸಂಪದದಲ್ಲಿ ಕವಿಯಲಂಜ ಅಂದರೆ ಎಡರು ಬಂದು ಕವಿಯಲಂಜದಿರು, ಸಂಪದದಳು ತವೆ ಮದ ಒಳಿದಿರು. ಸಂಪತ್ತು ಬಂದಾಗ ಯಾವುದು ನೀವು ಗರ್ವ ಪಡಬೇಡ್ರಿ, ವಿನಯ ಉಳ್ಳವರಾಗಿದ್ದರೆ ನಿಮ್ಗೆ ಅದಕ್ಕೆ ಶ್ರೇಷ್ಠ ಆಗ್ತದೆ. ಹಾಗಾಗಿ ಸಂಪತ್ತು ಅಂತಕ್ಕಂಥದ್ದು ಬಂದಾಗ ವಿನಯವಂತಿಕೆ ಇರೋದು ಭಾಳ ಮುಖ್ಯ. ಆದರೆ ಗರ್ವದಿಂದ ಇರೋದು ಸೂಕ್ತ ಅಲ್ಲ. ಯಾವುದು ಗರ್ವದಿಂದ ಇದ್ರೆ ಅದು ಬಿದಿರಿನ ಕಟ್ಟಿಗೆ ಏನಾಗ್ತದೆ, ಎಲ್ಲರೂ ತುಳ್ಕೊಂಡು ತಿರುಗಾಡ್ತಾರಲ್ಲ ಆ ಥರ ಆಗ್ತದೆ. ಅಲ್ಲಿ ಅದೇ ವಿನಯದಿಂದ ಇದ್ರೆ ಅದೇನಾಗ್ತದೆ, ಅದು ಪಲ್ಲಕ್ಕಿ ಲೆಕ್ಕಕ್ಕೆ ಉಪಯೋಗ ಆಗ್ತದೆ. ಪಲ್ಲಕ್ಕಿ ಅಂತಂದ್ರೇನು, ಅದು ಎಲ್ಲ ದೇವತೆಗಳನ್ನು ಅದ್ರೊಳಗಿಟ್ಟು ಆಮೇಲೆ ಎಲ್ಲರೂ ಹೊತ್ಕೊಂಡು ತಿರುಗಾಡ್ತಾರೆ. ಹಾಗಾಗಿ ಅದಕ್ಕೆ ಮರ್ಯಾದೆ ಸಿಗ್ತದೆ. ವಿನಯವಂತಿಕೆ ಇದ್ರೆ ಮರ್ಯಾದೆ ಸಿಗ್ತದೆ. ಅದು ಅಹಂಕಾರ ಇದ್ದರೆ ಅದು ಸಿಕ್ಕಲ್ಲ, ಅದು ತನಗೆ ದುಃಖ ಕೊಡ್ತದ ಅಂತ. ಆಮೇಲೆ ತತ್ವ ಸಂತತಿಯನ್ನು ವಿವರಿಸಿ ನೋಡು ಅಂತಕ್ಕಂಥದ್ದು. ತತ್ವ ಸಂತತಿಯನ್ನು ವಿವರಿಸಿ ನೋಡು ಅಂತಂದ್ರೇನು, ಪಂಚಭೂತಾದಿ ತತ್ವಗಳನ್ನು ವಿಚಾರ ಮಾಡು. ಪಂಚಭೂತಾದಿ ತತ್ವಗಳನ್ನು ವಿಚಾರ ಮಾಡುವಂಥ. ಪಂಚಭೂತಾದಿ ತತ್ವ ಅಂದರೆ ಏನು? ಪಂಚಭೂತ ಅಂದರೆ ಏನು? ಪಂಚಭೂತ ಅಂದರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತಕ್ಕಂಥದ್ದು. ಇದು ಪಂಚಭೂತಗಳು. ಪಂಚಭೂತಗಳ ತತ್ವಗಳನ್ನು ವಿವರಿಸಿ ನೋಡು ಅಂತಕ್ಕಂಥದ್ದು. ಇಂಥ ಏನೋ ಇರ್ತಕ್ಕಂಥ ಪರಬ್ರಹ್ಮದಲ್ಲಿ ಪ್ರಕೃತಿ ಅಂತ ತೋರಿತು. ಆಮೇಲೆ ಅದರಲ್ಲಿ ಮಹತತ್ವ ಉತ್ಪನ್ನ ಆಯಿತು. ಮಹತತ್ವದಿಂದ ಅಹಂಕಾರ ಉತ್ಪತ್ತಿ ಆಯಿತು. ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು ಉತ್ಪತ್ತಿ ಆದವು. ಪಂಚ ತನ್ಮಾತ್ರೆಯಿಂದ ಪಂಚಭೂತಗಳು ಉತ್ಪತ್ತಿ ಆದವು. ಈ ಪಂಚಭೂತ ಮಹಾಭೂತಗಳಿಂದ ಮೊದಲು ಅಂತಃಕರಣ ಉತ್ಪತ್ತಿ ಆಯಿತು. ಅಂತಃಕರಣ ಉತ್ಪತ್ತಿ ಆಯಿತು. ಹೆಂಗಂದ್ರೆ ಆಕಾಶದಲ್ಲಿ ವಾಯುವಿನ ಅಮುಖ್ಯಾಂಶ ಕೂಡಿ ಮನಸ್ಸಾಯಿತು ಅಂತ. ಆಕಾಶದಲ್ಲಿ ವಾಯುವಿನ ಅಮುಖ್ಯಾಂಶ ಕೂಡಿ ಮನಸ್ಸಾಯಿತು. ಅದಕ್ಕಾಗಿ ಇದಕ್ಕೆ ಚಂಚಲತ್ವ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಚಂಚಲತ್ವ, ಆಕಾಶದಲ್ಲಿ ವಾಯುವಿನ ಅಮುಖ್ಯಾಂಶ ಸೇರಿ ಅಲ್ಲಿ ಮನಸ್ಸು ಉತ್ಪತ್ತಿ ಆಯಿತು. ಅದಕ್ಕೆ ಇದು ಚಂಚಲ ಗುಣ ನೋಡ್ರಿ. ಅದು ಮನಸ್ಸಿಗೆ
ಅಂದರೆ ಒಂದು ಕಡೆ ಸ್ಥಿರವಾಗಿರೋದಿಲ್ಲ, ಹಂಗೆ ಚಲನೆ ಮಾಡ್ತಾ ಇರ್ತದೆ. ಅದಕ್ಕಾಗಿ ಅದು ಇದು ವಾಯುವಿನ ಗುಣ. ಅದಕ್ಕಾಗಿ ಅದು ಆಕಾಶ ಮತ್ತು ವಾಯುವಿನ ಗುಣ ಸೇರಿಕೊಂಡು ಅಲ್ಲಿ ಮನಸ್ಸಾಗಿರ್ತದೆ. ಅದಕ್ಕಾಗಿ ಅದು ಚಂಚಲತ್ವನೂ ಇರ್ತದೆ, ಒಂದೊಂದು ಕಡೆ ಯಾವಾಗೋ ಒಂದು ಸಲ ಸ್ಥಿರವಾಗಿರ್ತದೆ. ಈ ರೀತಿ ಮತ್ತೆ ಮನಸ್ಸಾಯಿತು. ಈ ರೀತಿ ಆಯಿತಾ ಮನಸ್ಸು. ಆಮೇಲೆ ಬುದ್ಧಿನೂ ಆಗ್ತದ. ಮನಸ್ಸು, ಬುದ್ಧಿ ಬುದ್ಧಿ ಆಗ್ತದ. ಬುದ್ಧಿ ಅದೇ ಆಕಾಶ, ಅಗ್ನಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಅಂತಕ್ಕಂಥದ್ದು ಈ ರೀತಿ ಕ್ರಮೇಣ ಆಗ್ತಾವ. ಇದು ಅಂತಃಕರಣ ಪಂಚಕದ ತತ್ವಗಳು ಇವು. ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅಂತಃಕರಣ, ಜ್ಞಾತೃ, ಅಂತಃಕರಣ ಪಂಚಕದ ವೃತ್ತಿಗಳು ಇವು. ಆಮೇಲೆ ಅಂತಃಕರಣ ಆಯ್ತಾ. ಆ ಅಂತಃಕರಣ ಆದಮೇಲೆ ಈ ಕರ್ಮೇಂದ್ರಿಯಗಳು ಅಂದ್ರೇನು? ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಅಂತಕ್ಕಂಥದ್ದು. ವಾಕ್ ಅಂದ್ರೇನು? ಬಾಯಿ. ವಾಕ್ ಪಾಣಿ ಅಂತಂದ್ರೇನು? ಕೈ. ಪಾದ ಅಂದರೆ ಕಾಲು. ಗುಹ್ಯ, ಗುದ ಅಂದರೆ ಮಲಮೂತ್ರ ಬಿಡ್ತಕ್ಕಂಥದ್ದು ಗುದ, ಗುಹ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತಕ್ಕಂಥದ್ದು. ವಾಕ್, ಪಾಣಿ, ಪಾದ, ಗುಹ್ಯ, ಗುದ, ಗುಹ್ಯ ಅಂತಕ್ಕಂಥದ್ದು. ಈ ರೀತಿ ಅಲ್ಲಿ ಪಂಚ ಕರ್ಮೇಂದ್ರಿಯಗಳು ಇದಾಗ್ತದೆ. ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು ಅಂತಂದ್ರೇನು? ಇದು ಶ್ರೋತೃ, ತ್ವಕ್ಕು, ನೇತ್ರ, ಜಿಹ್ವ, ಘ್ರಾಣ ಅಂತಕ್ಕಂಥದ್ದು. ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ ಅಂತಕ್ಕಂಥದ್ದು ಇವು ಪಂಚ ಜ್ಞಾನೇಂದ್ರಿಯಗಳು. ಶ್ರೋತೃ ಅಂತಂದ್ರೆ ಏನು? ಅಲ್ಲಿ ಕಿವಿ. ತ್ವಕ್ ಅಂದ್ರೆ ಚರ್ಮ. ನೇತ್ರ ಅಂದರೆ ಕಣ್ಣು. ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ. ಜಿಹ್ವ ಅಂದ್ರೆ ನಾಲಿಗೆ. ಘ್ರಾಣ ಅಂತಂದರೆ ಮೂಗು. ನೇತ್ರ ಅಂದರೆ ಕಣ್ಣು. ಈ ರೀತಿ ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಪಂಚವಾಯುಗಳು ಅಂತಾರೇನು? ಇದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥದ್ದು. ಇದು ಪಂಚವಾಯುಗಳು. ಆಮೇಲೆ ಪಂಚ ವಿಷಯಗಳು ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥದ್ದು. ಈ ರೀತಿ 25 ತತ್ವಗಳಿಂದ ಆಗಿರ್ತಕ್ಕಂಥ ಈ ಸಮೂಹದ ಇದ್ರ ಬಗ್ಗೆ ವಿವರವಾಗಿ ನೋಡು. ತತ್ವ ಸಂತತಿಯನ್ನು ವಿವರಿಸಿ ನೋಡು ಅಂತಕ್ಕಂಥದ್ದು. ಭವಮಾಲೆಗಲಸು ಪುಷಿಯದಿರು ಎಡರು ಬಂದು ಕವಿಯಲಂಜದಿರು ಸಂಪದಗಳು ತವೆಮದ ಒಳೆದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳ್ಕೊ. ಅಂದರೆ ಈ ರೀತಿ ಈ ತತ್ವ ಸಂತತಿಯನ್ನು ವಿವರಿಸಿ ನೋಡು ಅಂತ ತಿಳುಕುವ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಇದನ್ನು ಆಮೇಲೆ ಇದು ನುಡಿ ಆಯಿತು. ಆಮೇಲೆ ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ. ಮುಂದಿನ ನುಡಿ ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆ ಎಡಗೂಡು ತಿಳಿದು ಸಮಯನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲದಿರೆಂದು ಉಸುರುವ ಅಂತಕ್ಕಂಥದ್ದು. ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ ಅಂತಕ್ಕಂಥದ್ದು ಅಂದರೆ ದ್ವೈತ ರೂಪ ಪ್ರಪಂಚದಿಂದ ರಹಿತನಾದ ಪರಮಾತ್ಮನನ್ನು ಬಾಹ್ಯದಲ್ಲಿ, ಅಲ್ಲಿ ಹೊರಗೆ ಹುಡುಕಬೇಡ, ಅದನ್ನು ಒಳಗೆ ಹುಡುಕು, ನಿನ್ನೊಳಗೆ ಹುಡುಕು. ಹೊರಗೆ ಹುಡುಕ್ಲಕ್ಕೆ ಹೋದ್ರೆ ಅಲ್ಲಿ ಅದು ಸಿಕ್ಕಂಗಿಲ್ಲ, ಅದು ವ್ಯರ್ಥ ಆಗ್ತದೆ. ಅದಕ್ಕಾಗಿ ಒಳಗೆ ಹುಡುಕು ಅಂತಕ್ಕಂಥದ್ದು. ಬಳಸಿದರು ಅದ್ವೈತವನ್ನು ಬಾಹ್ಯದಲ್ಲಿ ಅಂದರೆ ಈ ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ ಲಕ್ಷಣ ಇರ್ತಕ್ಕಂಥ ಪರಮಾತ್ಮನನ್ನು ಹೊರಗೆ ಹುಡುಕಬೇಡ ಅಂತಕ್ಕಂಥದ್ದು ಅರ್ಥ ಇಲ್ಲಿ. ಯಾಕಂದರೆ ಪರಮಾತ್ಮ ಪರಿಚ್ಛಿನ್ನನಲ್ಲ, ಪೂರ್ಣನಾಗಿದ್ದಾನೆ. ಪರಮಾತ್ಮ ಪರಿಚ್ಛಿನ್ನ ಇಲ್ಲ. ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಈ ರೀತಿ ಲಕ್ಷಣಗಳನ್ನು ಕೂಡಿರ್ತಕ್ಕಂಥವನು ಅದು ಪರಿಚ್ಛಿನ್ನ ಅಲ್ಲ, ಪೂರ್ಣನಾಗ್ಯಾನ. ಅದಕ್ಕಾಗಿ ಇಲ್ಲಿ ನೀನು ಹೊರಗೆ ಈ ರೀತಿ ಹುಡುಕ್ಲಕ್ಕೆ ಹೋದ್ರೆ ಸಿಕ್ಕಂಗಿಲ್ಲಪ್ಪ. ಅದಕ್ಕಾಗಿ ನೀನು ಒಳಗೆ ಹುಡುಕು. ಹೊರಗಿರ್ತಕ್ಕಂಥ ಪರಮಾತ್ಮನು ಪರೋಕ್ಷನಾಗಿದ್ದಾನೆ, ನಿನ್ನಲ್ಲಿ ಅಪರೋಕ್ಷವಾಗಿದ್ದಾನೆ. ಆದ್ದರಿಂದ ನಿನ್ನಲ್ಲಿ ಅಪರೋಕ್ಷನಾಗಿದ್ದ ಪರಮಾತ್ಮನನ್ನು ಬಿಟ್ಟು ಹೊರಗೆ ಹುಡುಕಬೇಡ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂತಂದ್ರೆ
ಬಳಸದಿರೋ ಅದ್ವೈತವನ್ನು, ಆಯಿತಾ, ನಿಜವಾದ. ಈ ರೀತಿ ಅಂದರೆ ಹೊರಗೆ ಹುಡುಕ್ಳಕ್ಕೆ ಹೋಗಬೇಡ. ತಿಳಿದು ಸಮಯ ನಿಷ್ಠೆಗಳಿ ಅಂದರೆ ಯಾವ್ಯಾವ ಕಾಲಕ್ಕೆ ಇದು ಮಾಡಬೇಕು, ಈ ಲಯ ಯೋಗ, ಮಂತ್ರಯೋಗ, ಹಠಯೋಗ ಅಂತಕ್ಕಂಥದ್ದು, ರಾಜಯೋಗ, ಶಿವಯೋಗ, ಈ ರೀತಿ 5 ಪ್ರಕಾರ ಯೋಗಗಳದವಲ್ಲ, ಆ ಪ್ರಕಾರ ಮಾಡಬೇಕು ಅಂತಕ್ಕಂಥದ್ದು. ತಿಳಿದು ಸಮಯನಿಷ್ಠೆಗಳೇ ವೇದ ವಿಧಗಳೇ ಅಗಲದಿರೆಂದು ಅರಸುವ ಅಂತ. ಅಂದರೆ ಈ ರೀತಿ ಶ್ರವಣ, ಮನನ, ನಿಧಿಧ್ಯಾಸನ ಅಂತಕ್ಕಂಥವು ಏನದ ನಾವು ಆಮೇಲೆ ಇವನ್ನೆಲ್ಲನೂ ಕ್ರಮೇಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇದು ಕ್ರಮೇಣ ಮಾಡಬೇಕು. ಬಳಸಿದ್ರೆ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆ ಎಡಗೂಡು, ತಿಳಿದು ಸಮಯನಿಷ್ಠೆಗಲಿ ವೇದ ವಿಧಗಳನ್ನು ಅಗಲದಿರೆಂದು ಉಸುರುವ ಅಂತಕ್ಕಂಥದ್ದು. ಆ ರೀತಿ ನೀನು ನವವಿಧ ಭಕ್ತಿಗಳನ್ನು ಕ್ರಮೇಣ, ಅಂದರೆ ಪ್ರಾರಂಭದಲ್ಲಿ ಏನಿರ್ತದ, ನೀನು ಪ್ರಾರಂಭದಲ್ಲಿ ಈ ನವವಿಧ ಭಕ್ತಿಗಳನ್ನು ಆಚರಿಸಬೇಕು. ಈ ಶ್ರವಣ ಭಕ್ತಿಗಿಂತ ಮುಂಚೆ ಬರಬೇಕಂದ್ರೆ ಭಕ್ತಿ ಮಾರ್ಗದಲ್ಲಿ ಇರಬೇಕು. ಭಕ್ತಿ ಅಂದರೆ ಫಸ್ಟು ಇವೆಲ್ಲನೂ ಕರ್ಮ ಮಾರ್ಗಗಳನ್ನು ಮಾಡಿರಬೇಕು. ಮೊದಲನೇ ಈ ಪದ್ಧತಿಗಳು ಯಾವ ರೀತಿ ಅಂದರೆ ಕಾಂಡದಲ್ಲಿ ಇರಬೇಕು. ಅಂದರೆ ಫಸ್ಟಿಗೆ ಅಂದರೆ ಎಲ್ಲರೂ ಮಾಡಬೇಕೇನೋ ಅಂತಂದರೆ ಕರ್ಮಗಳು ಅಂತ ಇಲ್ಲ, ಯಾರು ಮಾಡಲಾರ್ದೇ ಇದ್ದವರು ಕರ್ಮಗಳನ್ನು ಮಾಡಬೇಕು. ಆಮೇಲೆ ಉಪಾಸನ ಅಂದರೆ ಭಕ್ತಿ ಮಾರ್ಗದಲ್ಲಿ ಮಾಡಬೇಕು. ಆಮೇಲೆ ಜ್ಞಾನ ಮಾರ್ಗಕ್ಕೆ ಬರಬೇಕು ಅಂತಕ್ಕಂಥದ್ದು. ಅಂದರೆ ಇವೆಲ್ಲ ನಾವು ಬರೀ ಅಂದರೆ ಕರ್ಮನ ಎಲ್ಲರೂ ಮಾಡಬೇಕೇನ್ರಿ ಅಂತ ಆ ಥರನಿಲ್ಲ. ಕರ್ಮ ಅಂದರೆ ಈ ಮುಂಚೆ ಎಲ್ಲ ಮಾಡಿರ್ಬೋದು, ಹಿಂದಿನ ಜನ್ಮದಲ್ಲೆಲ್ಲ ಮಾಡಿರ್ಬೋದು, ಡೈರೆಕ್ಟಾಗಿ ನೇರವಾಗಿ ಜ್ಞಾನ ಮಾರ್ಗಕ್ಕೂ ಬಂದಿರ್ಬೋದು. ಕೆಲವರು ಮಾಡಲಾರ್ದವರು ಇನ್ನೂ ಅದರಲ್ಲೇ ಇರ್ತಾರೆ, ಕರ್ಮದಲ್ಲೇ ಇರ್ತಾರೆ. ಅಂಥವ್ರು ಅನಿವಾರ್ಯವಾಗಿ ಮಾಡಬೇಕು. ಅವ್ರಿಗೆ ಸಾಕಂತ ಅನಿಸ್ಬೇಕು. ಮಾಡಿ ಎಷ್ಟಪ್ಪ ಬೇಜಾರಾಯಿತು, ಬೇಸರಾಯಿತು, ಇದನ್ನೇ ಮಾಡಿದ್ದನ್ನೇ ಮಾಡು ಎಷ್ಟು ಮಾಡಬೇಕಪ್ಪ ಅಂತ ನಂಗೆ ಆಗಬೇಕು ಅವರಿಗೆ. ಆದಾಗ ಅವ್ರು ಬಿಟ್ಟು ನೆಕ್ಸ್ಟ್ ಮುಂದಿನ ಸ್ಟೆಪ್ಪಿಗೆ ಬರ್ತಾರೆ. ಆವಾಗ ಅದು ಉಪಾಸನ ಭಕ್ತಿ ಮಾಡೋದು. ಫಸ್ಟಿಗೆ ಕರ್ಮ ಮಾಡೋದು. ಕರ್ಮ ಅಂದ್ರೆ ಈ ಮಾರ್ಗಗಳು, ಈ ಮೆಟ್ಟಲನ್ನು ದಾಟ್ಕೊಂಡೇ ಜ್ಞಾನ ಮಾರ್ಗಕ್ಕೆ ಬರಬೇಕಾಗ್ತದೆ. ಅಂದರೆ ಅದು ಪದ್ಧತಿ ಇರೋದು ಹಂಗೇನೆ. ಕರ್ಮ ಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡ ಅಂತಕ್ಕಂಥದ್ದು. ಕರ್ಮ ಮಾರ್ಗದಲ್ಲಿ ದಾಟ್ಕೋಬೇಕು. ಕರ್ಮ ಮಾಡಿ ಅಂದರೆ ಎಲ್ಲರೂ ಮಾಡಲೇಬೇಕೇನಪ್ಪ ಅಂತ ಆ ಥರ ಅಲ್ಲ. ಮುಂಚೆ ಮಾಡಿರ್ಬೋದು, ಹಿಂದಿನ ಜನ್ಮಾದಿಗಳಲ್ಲಿ ಮಾಡಿರ್ಬೋದು. ಅವರು ನೇರವಾಗಿ ಅವೆಲ್ಲ ಮೊದಲು ಎಲ್ಲಿಂದ ನಿಂತಿರ್ತಾರೆ ಅಲ್ಲಿಂದ ಮುಂದುವರಿತಾರೆ ಕೆಲವರೆಲ್ಲ. ಹಂಗಾಗಿ ಕೆಲವರೆಲ್ಲ ಹುಟ್ಟಿದ ತಕ್ಷಣವೇ ಅಂದರೆ ಕೆಲವು ಡೈರೆಕ್ಟಾಗಿ ನೇರವಾಗಿ ಜ್ಞಾನ ಮಾರ್ಗದಲ್ಲೂ ಇರ್ತಾರೆ, ಕೆಲವರು ಉಪಾಸನ ಮಾರ್ಗದಲ್ಲೂ ಇರ್ತಾರೆ, ಆಮೇಲೆ ಕೆಲವರು ಕರ್ಮ ಮಾರ್ಗದಲ್ಲೂ ಇರ್ತಾರೆ. ಹಾಗಾಗಿ ಕರ್ಮಕ್ಕೂ ಬಂದಿರೋದಿಲ್ಲ, ಕೆಲವರು ಹಂಗೂ ಇರ್ತದೆ. ಯಾಕಂತಂದರೆ ಆ ರೀತಿ ಆ ಮಾರ್ಗದಲ್ಲಿ ಇರಲಿಲ್ಲ ಅಂತಂದರೆ ಮುಂದಿನ ಮಾರ್ಗ ಸಿಕ್ಕಂಗಿಲ್ಲ. ಕನಿಷ್ಠ ಅಂದರೆ ಅದು ಕರ್ಮಕ್ಕೂ ಬಂದಿರಲ್ಲ, ಅವರೆಲ್ಲ ಕನಿಷ್ಠರ ಲೆಕ್ಕ, ಅಧಮರು ಅಂತ ಹೇಳ್ತಾರೆ. ಅದೇ ಕರ್ಮದಲ್ಲಿ ಅಂತಂದ್ರೆ ಆ ಮಾರ್ಗದಲ್ಲಿ ಇನ್ನೂ ಪ್ರಾರಂಭ ಮಾಡಿದಾರ ಅಂತ ಅರ್ಥ. ಉಪಾಸನ ಅಂದರೆ ಇನ್ನೂ ಒಂದು ಮೆಟ್ಟಲು ಮೇಲೆ ಇರಿದಾರ. ಜ್ಞಾನ ಮಾರ್ಗಕ್ಕೆ ಬಂದಿದ್ರೆ ಅದು ಜ್ಞಾನ ಮಾರ್ಗದಂತಂದ್ರೇನು, ಜ್ಞಾನ ಮಾರ್ಗಕ್ಕೆ ಬರೋದೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಜ್ಞಾನ ಮಾರ್ಗಕ್ಕೆ ಬಂದಾಗ ಇಲ್ಲಿ ಎಲ್ಲನೂ ಮಾನವ ಜನ್ಮದ ಅದು ಸಾರ್ಥಕತೆ ಆಗ್ತದೆ. ಹಂಗಾಗಿ ಕರ್ಮ, ಉಪಾಸನ, ಜ್ಞಾನ ಅಂದರೆ ಕರ್ಮದಲ್ಲಿ ಅಂದರೆ ಇವು ಕ್ರಮ ಅದಾವ. ಇವು ಕ್ರಮ ಅಂದರೆ ಕರ್ಮ ಮಾರ್ಗ ಪ್ರಾರಂಭ, ಅದರ ಮುಂದಿನ ಮಾರ್ಗ ಉಪಾಸನ ಮಾರ್ಗ, ಅದರ ಮುಂದಿನ ಮಾರ್ಗ ಜ್ಞಾನ. ಹಾಗಾಗಿ ಈ 3 ಮಾರ್ಗಗಳನ್ನು ದಾಟಿ ಅಂದರೆ ಬಂದಾಗ ಅಲ್ಲಿ ಜ್ಞಾನಕ್ಕೆ ಸಾಧ್ಯ ಅಂದರೆ ಇದು ಆಗ್ತಾರೆ, ಯೋಗ್ಯ ಆಗ್ತಾರೆ, ಜ್ಞಾನ ಪಡೀಲಿಕ್ಕೆ ಯೋಗ್ಯ ಆಗ್ತಾರೆ. ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಕರ್ಮ ಮಾಡಲೇಬೇಕೇನ್ರಿ ಅಂತಂದ್ರೂ ಇಲ್ಲ. ಕರ್ಮ ಕೆಲವರು ಮುಂಚೆನೇ ಮಾಡಿರ್ತಾರೆ, ಅವರು ಮಾಡೋದು ಬೇಕಾಗಿಲ್ಲ. ಆಮೇಲೆ ಉಪಾಸನ ಮಾಡ್ತಾರೆ, ಉಪಾಸನ ದಾಟ್ಕೊಂಡು ಮತ್ತೆ ನೇರವಾಗಿ ಜ್ಞಾನಕ್ಕೂ ಬರ್ಬೋದು. ಆ ರೀತಿ ಈಗ ಅಲ್ಲಿ ಸಾಕು ಅನಿಸ್ಬೇಕು ಅವರಿಗೆ. ಕರ್ಮ ಮಾಡಿ ಸಾಕು ಅನಿಸಿದಾಗ ಉಪಾಸನಕ್ಕೆ ಬರ್ತಾರೆ. ಉಪಾಸನ ಮಾಡಿದ ಮೇಲೆ ನೆಕ್ಸ್ಟು ಜ್ಞಾನ ಮಾರ್ಗಕ್ಕೆ ಬರ್ತಾರೆ. ಉಪಾಸನ ಅಂತಂದ್ರೆ ಏನು, ಕೆಲವರೆಲ್ಲ ತಿಂಗಳಾನ್ಗಟ್ಲೆ ಇದಿರ್ತಾರೆ, ಏನು ಉಪವಾಸ ಇರೋದು ಮಾಡೋದೆಲ್ಲ ಇರ್ತದೆ. ಶ್ರಾವಣದಾಗ ಎಷ್ಟೋ ಜನ ಉಪವಾಸ ಇರ್ತಾರೆ. ಅವರೆಲ್ಲ ಉಪಾಸನ ಭಕ್ತಿ ಮಾರ್ಗದಲ್ಲಿ ಅದರ ಅಂತ ತಿಳ್ಕೊಬೇಕು. ಭಕ್ತಿ ಉಪಾಸನ ಮಾರ್ಗದಲ್ಲಿ. ಇನ್ನೂ ಜ್ಞಾನ ಮಾರ್ಗಕ್ಕೆ ಬಂದಿಲ್ಲ ಅವರು. ಜ್ಞಾನ ಮಾರ್ಗಕ್ಕೆ ಬರಬೇಕಂದ್ರೆ ಅದನ್ನೆಲ್ಲ ದಾಟಬೇಕು. ದಾಟಿದಾಗ ಜ್ಞಾನ ಮಾರ್ಗಕ್ಕೆ ಬರ್ತಾರೆ. ಅಂದರೆ ನಾನು ಯಾರು ಅಂತಕ್ಕಂಥ ತಿಳ್ಕೊಳ್ಳೋಕೆ ಅಪೇಕ್ಷೆ ಹುಟ್ಟಬೇಕು. ಅವಾಗ ಹುಟ್ಟಿದಾಗ ಜ್ಞಾನ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ
ಕರ್ಮ, ಉಪಾಸನ, ಜ್ಞಾನ. ಜ್ಞಾನ ಮಾರ್ಗನೇ ಮುಖ್ಯ ಆಗಿರೋದು ಮೇನ್. ಪ್ರತಿಯೊಬ್ಬ ಜೀವಿದು ಜ್ಞಾನ ಮಾರ್ಗಕ್ಕೆ ಬಂದು ಅಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ಅದು ಭಾಳ ಮುಖ್ಯ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಜ್ಞಾನ ಮಾರ್ಗಕ್ಕೆ ಬರ್ತಕ್ಕಂಥದ್ದು ಭಾಳ ಮುಖ್ಯ ಇರೋದು. ಹಾಗಾಗಿ ಪ್ರತಿಯೊಬ್ಬರು ಈ ಕೆಲಸ ಮಾಡ್ಕೋಬೇಕು. ಆರು ನಾನೆಂದು ವಿಚಾರಿಸು ಅಂತಕ್ಕಂಥದ್ದು. ಆರು ನಾನೆಂದು ವಿಚಾರಿಸು ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು. ಅದಕ್ಕಾಗಿ ಈ ಪ್ರತಿಯೊಬ್ಬ ಇದರಲ್ಲಿ ಯಾವುದೋ ಜೀವಿಗಳಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಯಾಕಂದರೆ ಇದು ಕನ್ಫ್ಯೂಸ್ ಆಗ್ತದೆ. ಅಂದರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಬೇಕು. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತಕ್ಕಂಥದ್ದು. ಕರ್ಮಕಾಂಡದಲ್ಲಿ ಬೇಕಾದಷ್ಟು ಜನರು, ಅದಕ್ಕಾಗಿ 840 ಉಪನಿಷತ್ತುಗಳು ಬರ್ದಾರ. ಅದಕ್ಕೆ 800 ಉಪನಿಷತ್ತುಗಳು 4 ವೇದಗಳಲ್ಲಿ ಸೇರಿಕೊಂಡು 800 ಉಪನಿಷತ್ತುಗಳು ಕರ್ಮಕಾಂಡಕ್ಕೆ ಬರೆದಿದ್ದಾರೆ. ಅಂದರೆ ಅಷ್ಟು ಜನ ಕರ್ಮದಲ್ಲೇ ಬಿದ್ದಾರಂತ. ಆಮೇಲೆ ಉಪಾಸನಕಾಂಡಕ್ಕೆ 232 ಉಪನಿಷತ್ತುಗಳು 4 ವೇದಗಳು ಸೇರಿಕೊಂಡು. ಆಮೇಲೆ 108 ಉಪನಿಷತ್ತುಗಳು ಜ್ಞಾನಪರವಾಗಿ ಬರ್ದಾರ. ಅದರಲ್ಲೂ ಕೂಡ 10 ಉಪನಿಷತ್ತುಗಳಿಗೆ ಮಾತ್ರ ಇವರು ಶಂಕರಾಚಾರ್ಯರು ಭಾಷ್ಯ ಬರ್ದಾರ. ಹಾಗಾಗಿ ಈ 3 ಮಾರ್ಗಗಳು, ಈ 3 ಮಾರ್ಗಗಳನ್ನು ಬಿಟ್ಟು ಬೇರೆ ಅಂದರೆ ಇನ್ನೂ ಕರ್ಮಕ್ಕೂ ಬಂದಿಲ್ಲ ಅಂದರೆ ಅವರು ಕನಿಷ್ಠ ಮಟ್ಟದಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಅಂದರೆ ಕರ್ಮ ಕೂಡ ಮಾಡ್ತಾ ಇಲ್ಲ ಅಂದರೆ ಅವರು ಕನಿಷ್ಠ ಮಟ್ಟ. ಹಾಗಾಗಿ ಅದು ಗರಿಷ್ಠ ಮಟ್ಟದಿಂದ ಇದು ಕರ್ಮ ಮಾರ್ಗದಲ್ಲಿರಬೇಕು. ಆಮೇಲೆ ಅದರ ನೆಕ್ಸ್ಟ್ ಮಾರ್ಗ ಉಪಾಸನ ಮಾರ್ಗ, ಅದರ ನೆಕ್ಸ್ಟ್ ಮಾರ್ಗ ಜ್ಞಾನ ಮಾರ್ಗ. ಹಾಗಾಗಿ ಪ್ರತಿಯೊಬ್ಬರು ಜ್ಞಾನ ಮಾರ್ಗಕ್ಕೆ ಬಂದ್ರೇ ಮುಂದೆ ಅಲ್ಲಿ ಮುಕ್ತಿ ಅಥವಾ ಸದಾವಕಾಲ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಕರ್ಮದಲ್ಲಿದ್ದರೆ ಸದಾವಕಾಲ ಆನಂದ ಮುಕ್ತಿ ಸಿಗಲ್ಲ. ಬರೀ ಉಪಾಸನಾ ಕಾಂಡದಲ್ಲಿದ್ದರೆ ಸದಾವಕಾಲ ಆನಂದ ಮುಕ್ತಿ ಸಿಕ್ಕಲ್ಲ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಇದ್ದುಕೊಂಡು ನಾನು ಯಾರು ಅಂತಕ್ಕಂಥ ತಿಳ್ಕೊಂಡಾಗ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ತಿಳ್ಕೊಂಡಾಗ ಅದು ಮುಕ್ತಿ ಅಥವಾ ಸದಾವಕಾಲ ಆನಂದ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದು ವೇದ ಭಕ್ತಿಗಳನ್ನು ಅಗಲದಿರು ಅಂತಕ್ಕಂಥದ್ದು ಈ ರೀತಿ ಕ್ರಮವಾಗಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರು. ಇನ್ನು 6 ನಾನೆಂದು ವಿಚಾರಿಸು ಅಂತಕ್ಕಂಥದ್ದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳೋಣ ಅಂತ ಇಷ್ಟು ಹೇಳಿ 2 ಮಾತುಗಳು